ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ದ ಟೂ ಟಾಕೀಸ್. ಇವತ್ತು ದುರಂಧರ್ 2 ಮೂವಿಯನ್ನ ನೋಡ್ಕೊಂಡು ಬಂದೆ. ಇದ್ರ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೇನೆ. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಆದಿತ್ಯ ಧರ್ ಕತೆ ಬರೆದು ಡೈರೆಕ್ಷನ್ ಮಾಡಿರೋ ಸ್ಪೈ ಥ್ರಿಲ್ಲರ್ ಮೂವಿ ದುರಂಧರ್ ಅನ್ನ ನಾವೆಲ್ಲ ಕೂಡ ನೋಡಿದೀವಿ ಅದನ್ನ. ಒಂದು ಬ್ಲಾಕ್ ಬಸ್ಟರ್ ಮೂವಿಯಾಗಿ ಸಹ ಒಂದು ಹೊರಹೊಮ್ಮಿದ್ದಂತೂ ನಮಗೆಲ್ಲ ಗೊತ್ತಿದೆ. ಸೊ ಇದ್ರ ಸೀಕ್ವೆಲ್ ಆದಂತಹ ದುರಂಧರ್ 2 ಇವತ್ತು ರಿಲೀಸ್ ಆಗಿದೆ. ಒಂದ್ ರೀತಿಯಲ್ಲಿ ಸಿನಿ ಪ್ರೇಮಿಗಳು ಈ ಯುಗಾದಿ ಹಬ್ಬದ ಟೈಮಲ್ಲಿ ಹಬ್ಬ ಮಾಡುವಂತಹ ಒಂದು ಮೂವಿ ಇದು ಅಂದ್ರೆ ತಪ್ಪಾಗಲ್ಲ. ಈ ಮೂವಿಯ ಡ್ಯೂರೇಷನ್ ಬಂದ್ಬಿಟ್ಟು 4 ಅವರ್ ಆಯ್ತಾ. ನಿಮ್ಗೆ 4 ಅವರಲ್ಲಿ ನಿಮ್ಗೆ 4 ನಿಮಿಷನೂ ಕೂಡ ನಿಮಗೆ ಬೋರ್ ಆಗಲ್ಲ. ಡೈರೆಕ್ಟರು ಕತೆ ಬರೆಯೋದ್ರಲ್ಲೇ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ದುರಂಧರ್ 1 ನಲ್ಲಿ ನಮ್ಗೆ ಸೀರೀಸ್ ಆಫ್ ಈವೆಂಟ್ಸ್ ಏನು ನಡೆದಿತ್ತಲ್ಲ ಪಾಕಿಸ್ತಾನದಿಂದ ಭಾರತದ ಮೇಲೆ ಆದಂತಹ ಅಟ್ಯಾಕ್‌ಗಳನ್ನೆಲ್ಲ ಆ ಸೀರೀಸ್‌ಗಳನ್ನೆಲ್ಲ ಹಿಡಿದುಕೊಂಡು ಅದಕ್ಕೆ ಕತೆ ಜೋಡಿಸಿದ್ರು. ಅದೇ ಸಹ ಇಲ್ಲೂ ಕಂಟಿನ್ಯೂ ಆಗಿದೆ. 4 ಅವರಲ್ಲಿ ನಿಮ್ಗೆ ನಾನು ಆಗ್ಲೇ ಹೇಳ್ದಂಗೆ 4 ನಿಮಿಷನೂ ಸಹ ಬೋರ್ ಆಗೋದಿಲ್ಲ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅದಕ್ಕೆ ಕೊಟ್ಟಿರುವಂತಹ ಬ್ಯಾಕ್‌ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಅಲ್ಲಲ್ಲಿ ಬರುವಂತಹ ಸಾಂಗ್ಸ್‌ಗಳಾಗಿರ್ಬೋದು, ಪ್ರತಿ ಎಪಿಸೋಡಲ್ಲೂ ಬರುವಂತಹ ಕತೆ ಹೇಳುವ ರೀತಿ ಮತ್ತೆ ಅದನ್ನ ಪ್ರೆಸೆಂಟೇಷನ್ ಮಾಡಿರೋ ರೀತಿ, ಅದ್ರ ಜೊತೆಗೆ ರಣವೀರ್ ಸಿಂಗ್ ಮತ್ತೆ ಎಲ್ಲರೂ ಸಹ ಪ್ರತಿಯೊಬ್ಬರೂ ಸಹ ತಮಗೆ ಕೊಟ್ಟಿರುವಂತಹ ಒಂದು ಪಾತ್ರವನ್ನ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ನಾನು ನಿಮಗೆ ಇಲ್ಲಿ ಕಥೆಯನ್ನ ರಿವೀಲ್ ಮಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ ನಾನು ದುರಂಧರ್ 1 ನೋಡಿದಾಗ ನಾನು ಏನಂತ ಅನ್ಕೊಂಡಿದ್ದೆ ಅಂದ್ರೆ ದುರಂಧರ್ 2 ಮೋಸ್ಟ್‌ಲಿ ಒಂದು ಟ್ರಾಜಿಡಿ ಆಗಿ ಎಂಡ್ ಆಗ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ನಾನು ಒಂದನ್ನ ಮಾತ್ರ ಹೇಳ್ತೀನಿ. ನೀವು ತುಂಬಾ ಖುಷಿಯಾಗಿ ಬರ್ತೀರಾ, ತುಂಬಾ ಹ್ಯಾಪಿಯಾಗಿ ಬರ್ತೀರಾ ಈ ಮೂವಿ ನೋಡ್ಕೊಂಡು ಬರ್ಬೇಕಾದ್ರೆ. ಸ್ವಲ್ಪ ವಯಲೆನ್ಸ್ ಇಲ್ಲೂ ಸಹ ಕಂಟಿನ್ಯೂ ಆಗಿದೆ. ಆದ್ರೆ ಈ ಕತೆಗೆ ಆ ವಯಲೆನ್ಸ್ ಬೇಕಾಗಿದೆ. ರಣವೀರ್ ಸಿಂಗ್ ಅವರಿಗೆ ನಿಜವಾಗ್ಲೂ ಇಂತಹ ಒಂದು ಚಿತ್ರ ಬೇಕಾಗಿತ್ತು. ಸಿಕ್ಕಿರೋ ಅಂತ ಅವಕಾಶವನ್ನ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡು ತಮ್ಮನ್ನ ತಾವು ಒಬ್ಬ ಸ್ಪೈ ಆಗಿ ಅಡಾಪ್ಟ್ ಮಾಡ್ಕೊಂಡು ಆ ಬಾಡಿ ಟ್ರಾನ್ಸ್‌ಫಾರ್ಮೇಷನ್ ಇರ್ಬೋದು, ಅವ್ರು ಮಾಡಿರೋ ರೀತಿ ಇರ್ಬೋದು, ಡೈಲಾಗ್ ಡೆಲಿವರಿ ಇರ್ಬೋದು, ಪ್ರತಿಯೊಂದು ವಿಭಾಗದಲ್ಲೂ ಸಹ ತಮ್ಮನ್ನ ತಾವು ತೊಡಗಿಸ್ಕೊಂಡು 100% ತಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ರಣವೀರ್ ಸಿಂಗ್ ಆಕ್ಟಿಂಗ್ ಮಾಡಿದ್ದಾರೆ. ಆದ್ರೆ ನಿಮ್ಗೆಲ್ಲ ಒಂದು ಕುತೂಹಲ ಇದ್ದೇ ಇರುತ್ತೆ. ಅಕ್ಷಯ್ ಖನ್ನಾ ಆಲ್ರೆಡಿ ದುರಂಧರ್ 1 ನಲ್ಲಿ ಅವ್ನು ಸತ್ತೋಗ್ತಾನೆ. ಸೊ ಆಗಿದ್ಮೇಲೆ ದುರಂಧರ್ 2 ನಲ್ಲಿ ಯಾರಪ್ಪ ಅಂತ ವಿಲನ್ನು ಅಂತೆಲ್ಲ ನಿಮ್ಗೆ ಒಂದು ಯೋಚನೆ ಬಂದಿರುತ್ತೆ ಆಲ್ರೆಡಿ. ಯೆಸ್, ದುರಂಧರ್ 2 ನಲ್ಲಿ ಅರ್ಜುನ್ ರಾಮ್‌ಪಾಲ್ ಅಂದ್ರೆ ಮೇಜರ್ ಇಕ್ಬಾಲ್ ಪಾತ್ರ ಮಾಡಿರುವಂತ ಅರ್ಜುನ್ ರಾಮ್‌ಪಾಲ್‌ನ ಸ್ವಲ್ಪ ಮೇನ್ ಆಗಿ ತೋರಿಸಿದ್ದಾರೆ. ಸೊ ಅರ್ಜುನ್ ರಾಮ್‌ಪಾಲ್‌ಗೆ ಒಬ್ಬ ಬಡೆಯ ಸಾಹೇಬ್ ಇರ್ತಾನೆ. ಅವನು ಯಾರಪ್ಪ ಅಂತ ಅಂದ್ರೆ ಈ ದಾವೂದ್ ಇಬ್ರಾಹಿಂ ಅನ್ನೋ ರೀತಿಯಲ್ಲಿ ಆ ಕ್ಯಾರೆಕ್ಟರ್‌ನ ತರ್ತಾರೆ. ಸೊ ಎಲ್ಲವನ್ನು ನಿಜವಾಗ್ಲೂ ಆ ಏನು ಈವೆಂಟ್ಸ್ ಇದಾವಲ್ಲ ಅವನ್ನೆಲ್ಲ ಕ್ಲೀನ್ ಆಗಿ ಕಥೆಯಲ್ಲಿ ಎಲ್ಲೂ ಬೋರ್ ಆಗದಿರೋ ತರ ಜೋಡಿಸ್ಕೊಂಡಿದ್ದಾರೆ. ಇನ್ನು ಸಂಜಯ್ ದತ್ ಅವರ ಎಸ್‌ಪಿ ಕ್ಯಾರೆಕ್ಟರ್ ಆಗಿರ್ಬೋದು, ಆ ಹೀರೋಯಿನ್ ಕ್ಯಾರೆಕ್ಟರ್ ಆಗಿರ್ಬೋದು, ಆ ಹೀರೋಯಿನ್ ತಂದೆ ಕ್ಯಾರೆಕ್ಟರ್ ಆಗಿರ್ಬೋದು. ಸೊ ಇವುಗಳಿಗೆಲ್ಲ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಷ್ಟು ಕೊಟ್ಟಿದ್ದಾರೆ. ಕಥೆಗೆ ಎಷ್ಟು ಬೇಕು ಅಷ್ಟನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಸುಮ್ನೆ ಏನೋ ಒಂದು ಅನ್ನೆಸೆಸರಿ ಸಾಂಗ್ಸ್ ತರೋದಾಗ್ಲಿ ಆ ಥರ ಎಲ್ಲ ಮಾಡಿಲ್ಲ. ನಾನು ನಿಮಗೆ ಒಂದು ಸಜೆಷನ್ ಕೊಡೋದೇನಪ್ಪಾ ಅಂತ ಅಂದ್ರೆ, ಈ ಮೂವಿನ ಎಂಟರ್‌ಟೈನ್‌ಮೆಂಟ್ ತರ ನೋಡಿ. ಯಾಕೆ ಅಂತ ಅಂದ್ರೆ, ಈ ಮೂವಿಯಲ್ಲಿ ಕೆಲವೊಂದು ಕಡೆ ಒಂದು ಏನು ಹಿಂದೆ ಇದ್ದಂತಹ ಕಾಂಗ್ರೆಸ್ ಪಕ್ಷ ತುಂಬಾ ಕೆಟ್ಟದಾಗಿ ಮಾಡಿತ್ತು ಅನ್ನೋ ರೀತಿಯಲ್ಲಿ ಒಂದು ಪೋಟ್ರೆ ಮಾಡೋದಂತೂ ನಿಜ. ಹಾಗೆ ಈಗಿರುವಂತಹ ನರೇಂದ್ರ ಮೋದಿಯವರ ಬಿಜೆಪಿ ಪಕ್ಷ ಪಾಕಿಸ್ತಾನವನ್ನ ಸೆದೆ ಬಡಿದಿದೆ ಅನ್ನೋ ರೀತಿಯಲ್ಲಿ ತೋರಿಸ್ಕೊಳ್ಳೋದು ಸಹ ಸತ್ಯ. ಸೊ ಹಾಗಾಗಿ ನನಗೆ ಆ ಟಾಪಿಕ್ ಬಗ್ಗೆ ನಾನು ಡಿಸ್ಕಷನ್ ಮಾಡಕ್ ಹೋಗಲ್ಲ. ನಾನು ಜಸ್ಟ್ ಒಂದು ಈ ಮೂವಿಯನ್ನ ಎಂಟರ್‌ಟೈನ್‌ಮೆಂಟ್ ಆಗಿ ನೋಡಿ ಅಂತ ನಾನು ನಿಮ್ಗೆಲ್ಲ ಸಜೆಷನ್ ಕೊಡ್ತೀನಿ. ಯಾಕೆ ಅಂತಂದ್ರೆ ಎಲ್ಲರೂ ಸಹ ಒಂದು ಬೆನಿಫಿಟ್ ಅನ್ನ ತಗೊಳ್ಳೋದಕ್ಕೆ ಟ್ರೈ ಮಾಡಿದ್ದಾರೆ ಪೊಲಿಟಿಕಲ್ ಆಗಿ ಅಂತ ನನಗನ್ಸಿದಂತೂ ನಿಜ. ಹಾಗಾದ್ರೆ ಇಲ್ಲಿ ಈ ಮೂವಿಯಲ್ಲಿ ಹಂಗಾರೆ ನೆಗೆಟಿವೇ ಇಲ್ವಾ? ಏನ್ ಚೆನ್ನಾಗಿಲ್ಲ ಅನ್ಸ್ತು ನನಗೆ? ಅದ್ರ ಬಗ್ಗೆನೂ ನಾನು ಮಾತಾಡ್ತೀನಿ. ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ಈ ಮೂವಿಯಲ್ಲಿ ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡಬಹುದಿತ್ತು ಅಂತ ಅನ್ಸಿದ್ದು ಮೇನ್ ಟೆರರಿಸ್ಟ್ ವಿಲನ್‌ಗಳ ಪಾತ್ರ. ಅಂದ್ರೆ ನಿಮ್ಗೆ ದುರಂಧರ್ 1 ನಲ್ಲಿ ಅಕ್ಷಯ್ ಖನ್ನಾ ಆ ವಿಲನ್ ರೋಲ್ ಅಂದ್ರೆ ಆ ಟೆರರಿಸ್ಟ್ ರೋಲು, ಈ ಪೊಲಿಟಿಷಿಯನ್ ರೋಲ್ ಆಗಿರ್ಲಿ. ಸೊ ಅಂದ್ರೆ ಆ ಫಸ್ಟ್ ಪಾರ್ಟಿಗೆ ಮೇನ್ ವಿಲನ್ ಅಂತ ಕಾಣಿಸ್ಕೊಂಡಿದ್ದೆ ಅಕ್ಷಯ್ ಖನ್ನಾ. ಆ ಕ್ಯಾರೆಕ್ಟರ್‌ಗೆ ಅವರು ತುಂಬಾನೇ ಜೀವ ತುಂಬಿದ್ರು ಅಂದ್ರೂ ತಪ್ಪಾಗಲ್ಲ. ಒಂದ್ ರೀತಿಲಿ ಹೇಳ್ಬೇಕು ಅಂತ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ರಣವೀರ್ ಸಿಂಗ್ ಎಷ್ಟು ಫೇಮಸ್ ಆಗಿದ್ರು ಅದಕ್ಕೂ ಒಂದು ಚೂರು ಮೇಲೆ ಅಕ್ಷಯ್ ಖನ್ನಾ ಮಾಡಿದ ಆಕ್ಟಿಂಗು ಸೌಂಡ್ ಮಾಡಿದಂತೂ ನಿಜ.
ಸೊ ಅದೇ ತರ 'ದುರಂಧರ್ 2' ಅರ್ಜುನ್ ರಾಮ್‌ಪಾಲ್‌ಗೆ ಆ ತರ ಒಂದು ಸ್ಕೋಪ್ ಕಾಣಲ್ಲ. ಆದ್ರೆ ಅವ್ರ ಫ್ಯಾಮಿಲಿಯಲ್ಲಿ ನಡೆಯೋ ಒಂದು ಕೆಲವೊಂದು ಇಂಟರ್ನಲ್ ಫೈಟ್ಸ್‌ಗಳನ್ನ ತೋರಿಸ್ತಾರೆ ವಿನಃ, ಏನ್ ಅಂತ ಅದ್ಭುತವಾಗಿತ್ತು ಅಂತ ಅನಿಸ್ತಿಲ್ಲ ಆಕ್ಟಿಂಗು. ಸೊ ಮತ್ತೆ ಎಲ್ಲೋ ಸ್ವಲ್ಪ ಡಮ್ಮಿ ಆಯ್ತೇನೋ ಆ ಕ್ಯಾರೆಕ್ಟರ್‌ಗಳು, ಟೆರರಿಸ್ಟ್‌ಗಳು ಎಲ್ಲ. ಇವು ರಣವೀರ್ ಸಿಂಗ್‌ದೇ ಸ್ವಲ್ಪ ಹೆಚ್ಚಾಗಿ ಕಾಣುತ್ತೆ. ಅದಕ್ಕೆ ಅವ್ರಿಗೆ ಸರಿಸಾಟಿಯಾಗಿ ವಿಲನ್ ಒಂದು ರೋಲ್ ಆಗ್ಲಿ, ಅವರು ಏನ್ ಅಕ್ಷಯ್ ಖನ್ನಾ ಒಂದು ರೇಂಜನ್ನ ಸೆಟ್ ಮಾಡಿದ್ರಲ್ಲ, ಅದಕ್ಕೆ ರೀಚ್ ಮಾಡುವಂತಹ ವಿಲನ್ ಕ್ಯಾರೆಕ್ಟರ್ ಇಲ್ಲ ಅಂತ ಅನಿಸ್ತು ನನಗೆ. ಇನ್ನು ಸಂಜಯ್ ದತ್ ಕ್ಯಾರೆಕ್ಟರ್‌ನು ಸಹ ಇನ್ನೂ ಸ್ವಲ್ಪ ಯುಟಿಲೈಸ್ ಮಾಡ್ಕೊಬೋದಾಗಿತ್ತು. ಇನ್ನೂ ಪವರ್‌ಫುಲ್ ಆಗಿ ಮಾಡ್ಕೋಬೋದಾಗಿತ್ತು. ಇಲ್ಲ ಟಗ್ ಆಫ್ ವಾರ್ ತರ ಮಾಡ್ಬೋದಾಗಿತ್ತು ಅಂತ ನನ್ಗನ್ಸಿದ್ದಂತೂ ನಿಜ. ನೀವು ಈ ಸಿನಿಮಾನ ನೋಡಿದ್ರೆ ನಿಮಗೆ ಈ ಕ್ಯಾರೆಕ್ಟರ್‌ಗಳ ಬಗ್ಗೆ ನಿಮಗೆ ಏನ್ ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಇನ್ನು ಇದು ಈ ಮೂವಿ ಸ್ಪೈ ಥ್ರಿಲ್ಲರ್ ಅಂತಾನೆ ಒಂದು ಆ ಕ್ಯಾಟಗರಿಗೆ ಸೇರುತ್ತೆ. ಆದ್ರೆ ಈ ಮೂವಿಯಲ್ಲಿ ಪ್ರತಿಯೊಂದು ಚಾಪ್ಟರಲ್ಲೂ ಸಹ ಒಂದೊಂದು ಸಣ್ಣ ಸಣ್ಣ ಥ್ರಿಲ್ಲರ್ ಎಲಿಮೆಂಟ್ ಇಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಆದ್ರೆ ಆ ಥ್ರಿಲ್ಲರ್ ಎಲಿಮೆಂಟು ನಮ್ಗೇನಂತ ವಾವ್ ಅಂತ ಏನು ಅನ್ಸಲ್ಲ. ಬಟ್ ಏನಪ್ಪಾ ಅಂತಂದ್ರೆ ನಮ್ಮ ಇಂಡಿಯಾದಲ್ಲಿ ನಡೆಯುವಂತಹ ಈ ನರೇಂದ್ರ ಮೋದಿ ತಗೊಂಡಂತಹ ಕೆಲವೊಂದು ಡಿಸಿಷನ್‌ಗಳು ಏನಿದೆ, ಅಂದ್ರೆ ನೋಟ್ ಬ್ಯಾನ್ ಆಗ್ಬೋದು. ಸೊ ಈ ತರ ಎಲಿಮೆಂಟ್‌ಗಳು ನಮ್ಗೆ ಓಕೆ, ಯಾವ ತರ ಕನೆಕ್ಷನ್ ಕೊಟ್ಟ ನೋಡು ಡೈರೆಕ್ಟ್ರು. ಸೊ ಈ ತರ ನಮ್ಗೊಂಥರ ಖುಷಿ ಕೊಡುತ್ತೆ. ಆಯ್ತಾ? ಸೊ ಇನ್ನು ಅದ್ ಬಿಟ್ರೆ ನಮ್ಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು 10 ನಿಮಿಷ ಇದೆಯೇನೋ, 10, 15 ನಿಮಿಷ ಇರ್ಬೇಕಾದ್ರೆ ಒಂದು ಥ್ರಿಲ್ಲರ್ ಎಲಿಮೆಂಟ್ ಬರುತ್ತೆ. ಅದು ಬರೀ ಆಡಿಯನ್ಸ್‌ಗಲ್ಲ, ಈವನ್ ರಣವೀರ್ ಸಿಂಗ್‌ಗೂ ಸಹ ಅದು ಒಂದು ಸಸ್ಪೆನ್ಸ್ ಆಗಿರುತ್ತೆ. ಒಂದ್ ರೀತಿಲಿ ತುಂಬಾ ಚೆನ್ನಾಗಿ ಎಂಡ್ ಮಾಡಿದ್ರು ಅಂತ ನನಗನ್ನಿಸ್ತು. ಒಟ್ನಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಯುಗಾದಿ ಹಬ್ಬಕ್ಕೆ ಹಬ್ಬ ಮಾಡೋದಕ್ಕೆ ನಿಜವಾಗ್ಲೂ ಒಂದು ಒಳ್ಳೆ ಮೂವಿ. ಫ್ರೆಂಡ್ಸ್‌ಗಳ ಜೊತೆ ಹೋಗಿ ಒಂದು ಲೆಂಥಿ ಮೂವಿ ಮಜಾ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ನಿಮ್ಗೇನಾದ್ರು ಈ ತರ ಸ್ಪೈ ಥ್ರಿಲ್ಲರ್ ಮೂವಿಗಳು ತುಂಬಾ ಇಷ್ಟ ಆಗೋದಾದ್ರೆ, ನಾನು ನಿಮ್ಗೆ 2 ಸೀಸನ್‌ಗಳನ್ನ ರೆಕಮೆಂಡ್ ಮಾಡ್ತೀನಿ. ಒಂದು ಸ್ಪೈ ಅಂತ ಇಂಗ್ಲಿಷ್ ಸೀರೀಸು. ಅದೇ ತರ ಹೋಮ್‌ಲ್ಯಾಂಡ್ ಅಂತಾನು ಇಂಗ್ಲಿಷ್ ಸೀರೀಸು. ಸೊ ಇವೆರಡನ್ನು ನೋಡಿ ನಿಜವಾಗ್ಲೂ ನೀವು ಖುಷಿ ಪಡ್ತೀರ. ಸ್ಪೈದು ಕಂಪ್ಲೀಟ್ ಸೀಸನ್‌ನ ನೋಡಿ. ಅದು ನಿಜವಾದ ನಡೆದಂತಹ ಒಂದು ಸ್ಟೋರಿ. ನೀವು ನಿಜವಾಗ್ಲೂ ಒಂದ್ಸರಿ ಒಂದ್ ಎಪಿಸೋಡ್ ನೋಡಿದ್ರೆ ನೀವು ಕಂಪ್ಲೀಟ್ ನೋಡೋವರೆಗೂ ಬಿಡಲ್ಲ. ಆ ತರ ಒಂದು ಸ್ಪೈ ಥ್ರಿಲ್ಲರ್ ಸೀರೀಸ್ ಅದು. ಇನ್ನು ಹೋಮ್‌ಲ್ಯಾಂಡ್ ಸೀರೀಸ್‌ನ ನಾನು ಯಾಕೆ ರೆಕಮೆಂಡ್ ಮಾಡ್ತೀನಿ ಅಂತಂದ್ರೆ, ಇದು 8, 9 ಸೀಸನ್ ಇದೆ ಆಯ್ತಾ. ಸೊ ನೀವು ನಾನು ಅನ್ಕೊಂಡಿರೋದೇನಂದ್ರೆ, ನೀವು ಜಸ್ಟ್ 4 ಇಲ್ಲ 5 ನೋಡಿ ಸಾಕು. ಯಾಕೆಂದ್ರೆ ಈ ಸ್ಪೈಗಳು, ಈ ಟೆರರಿಸಮ್ಮು, ಸೊ ಇವೆಲ್ಲ ಹೆಂಗ್ ವರ್ಕ್ ಆಗುತ್ತೆ. ಒಂದ್ ರೀತಿಲಿ ಈ ಸ್ಪೈ ಥ್ರಿಲ್ಲರ್ ಮೂವಿಗಳಿಗಾಗ್ಲಿ, ಸೀರೀಸ್‌ಗಳಿಗಾಗಲಿ ಅಪ್ಪ ಅಂದ್ರೇನೆ ಈ ಹೋಮ್‌ಲ್ಯಾಂಡ್ ಸೀಸನ್ ಅಂತ ಹೇಳ್ಬೋದು. ಸೊ ಆದ್ರಿಂದ ನೀವು ದಯವಿಟ್ಟು ಇವೆರಡು ಸೀಸನ್ ನೋಡಿ ಅಂತ ಹೇಳ್ತಾ, ಸೊ ಇಲ್ಲಿಗೆ 'ದುರಂಧರ್ 2' ಮೂವಿದು ರಿವ್ಯೂವನ್ನ ಮುಗಿಸ್ತೀನಿ. ಮತ್ತೆ ಹೋಗೋದಕ್ಕೆ ಮುಂಚೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಮ್ಮನ್ನ ಲೈಕ್ ಮಾಡಿ ಪ್ರೋತ್ಸಾಹಿಸಿ ಅಂತ ಕಳಕಳಿಯಾಗಿ ಕೇಳ್ಕೊಳ್ತೇನೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಇವತ್ತಿನ ವಿಡಿಯೋವನ್ನ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.